ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ರೆ ಗೌರ್ಮೆಂಟ್ ನಕಾಶೆ ರೋಡ್. ಇದು ಬಂದು ನಿಮಗೆ 20 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಇದು ಕೊಂದ್ಕೊಂಡಿರೋಂಥ ಜಾಗನೇ ನೋಡಿ. ಇದೇನು ಪ್ಲೈನ್ ಲ್ಯಾಂಡ್. ಇದು ಟೋಟಲ್ ನಿಮಗೆ 38.5 ಕುಂಟೆ RTC, 3 ಗುಂಟೆ ಖರಾಬ್ ಬರುತ್ತೆ ನೋಡಿ. ಇದೊಂದು ಪೀಸು ಮತ್ತು ಕಬ್ಬುದೊಂದು. ಹಿಂಗೆ ಬಂದರೆ ನಿಮಗೆ ಇದೊಂದು ಮತ್ತು ಅದೊಂದು ನಿಮ್ಗೆ ಬಂದು ಇದು ಜಾಗ ಬಂದು ಸೌತ್ ಫೇಸಿಂಗ್ ಮತ್ತು ವೆಸ್ಟ್ ಫೇಸಿಂಗ್ ಬರುತ್ತೆ. ಕ್ಲೀನಾಗಿ ಸ್ಕ್ವೇರ್ ಆಗಿದೆ ಜಾಗ ನೋಡಿ. ಇದರಲ್ಲಿ 2 ಬೋರ್ ಇದೆ ಮತ್ತು ಒಂದು ಪಂಪ್ ಹೌಸ್ ಮನೆ ಇದೆ ನೋಡಿ. ಆ ಮನೆ ಪಂಪ್ ಹೌಸ್ ಮನೆ, ಅಲ್ಲಿಂದ ನೀರು ತಗೋತಿದ್ರು. ಕಾಲುವೆ ಇದೆ ಕೆಳಗಡೆ ನೋಡಿ. ನಿಮಗೆ ಅದೊಂದು ಪೀಸು ಇದು ಮತ್ತೆ ಇವೆಲ್ಲ ಬಂದು ನಿಮಗೆ ಸ್ಕ್ವೇರ್ ಶೇಪಲ್ಲಿದೆ. ನಿಮಗೆ ಮದ್ದೂರು ಮತ್ತು ಮಳವಳ್ಳಿ ರೋಡು ಅಂದರೆ ಹೈವೇಗೆ ಇಲ್ಲಿಂದ ಬರೀ 2 ಕಿಲೋಮೀಟರ್ ಆಗುತ್ತೆ ಮದ್ದೂರು ಮತ್ತು ಮಳವಳ್ಳಿ ಹೈವೇಗೆ. ಅದೇ ಇಲ್ಲಿಂದ ಮದ್ದೂರಿಗೆ 8.5 ಕಿಲೋಮೀಟರ್ ಆಗುತ್ತೆ ನೋಡಿ. ಒಂದೇ ಸಮನಾಗಿದೆ. ನಿಮ್ಗೊಂದು ಇದರಲ್ಲಿ ಒಂದು 10 ತೆಂಗಿನ ಮರಕ್ಕಿಂತ ಜಾಸ್ತಿ ಬರುತ್ತೆ. ಪ್ಲೈನ್ ಲ್ಯಾಂಡ್ ಇದು. ಕಬ್ಬು ಹಾಕೊಂಡಿರೋದು ಬೇಡ, ಇಲ್ಲ ಬರೀ ಪ್ಲೈನ್ ಅದು ನೋಡಿ. ಹಿಂಗೆ ಬಂದು ನಿಮಗೆ ಸ್ಕ್ವೇರ್ ಆಗಿದೆ ಈ ಜಾಗ, ತುಂಬಾ ಸ್ಕ್ವೇರ್ ಆಗಿ. ನಿಮಗೆ ಸೌತ್ ಫೇಸ್ ಏನಿಲ್ಲ ಅಂದ್ರೂ ನೋಡಿ, ಆ ತೆಂಗಿನ ಮರದಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ಒಂದು 200 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ ನೋಡಿ. ಇದು ರೋಡ್ ಫೇಸ್, ಅಲ್ಲಿಂದ ಹಿಡಿದು ನಿಮ್ಗೆ ಅಲ್ಲಿವರೆಗೂ. ಇದ್ರ ಬೆಲೆ ಬಂದು ಪರ್ ಗುಂಟೆ 1,40,000 ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮಗೆ 2 ಬೋರ್ ಹಾಕ್ಸಿದ್ದಾರೆ. 2 ಬೋರಲ್ಲೂ ತುಂಬಾ ನೀರಿದೆ. 2 ಬೋರ್ಗೂ ಅವರು ಮೋಟ್ರ್ ಬಿಟ್ಕೊಂಡಿಲ್ಲ. ಯಾಕೆ ಬಿಟ್ಕೊಂಡಿಲ್ಲ ಅಂದರೆ ಅಲ್ಲೊಂದು ನೋಡಿ ಮಿಷಿನ್ ಮನೆ ಮಾಡ್ಕೊಂಡಿದ್ರಲ್ಲ, ಅಲ್ಲಿಂದ ಕಾಲುವೆ ಇದೆ ದೊಡ್ಡದು, ಯಾವಾಗಲೂ ಹರಿತಾ ಇರುತ್ತೆ. 365 ದಿನ ಆ ಕಾಲುವೆ ನೀರಿರುತ್ತೆ. ಇದೊಂದು ಬೆನಿಫಿಟ್ ಈ ಜಾಗಕ್ಕೆ. ಆದ್ರಿಂದ ಅವರು ಅಲ್ಲಿಂದ ನಿಮ್ಮ ನೀರನ್ನ ಪಂಪ್ ಮಾಡ್ಕೋತಾ ಇದ್ದಾರೆ ಇಲ್ಲಿಗೆ. ಇಲ್ಲಿಂದ ಬೆಂಗಳೂರು ಮೈಸೂರು ರೋಡ್ಗೆ 6.5 ಇಂದ 7 ಕಿಲೋಮೀಟರ್ ಆಗುತ್ತೆ. ಯಾರಾದರೂ 1 ಎಕರೆ ನೋಡ್ತಾ ಇರೋರಿಗೆ ಈ 38 ಕುಂಟೆ ತುಂಬಾನೇ ಒಳ್ಳೆ ಜಾಗ ಮತ್ತು ಬಜೆಟ್ ಫ್ರೆಂಡ್ಲಿ ಆಗಿದೆ. 1,40,000 ಪರ್ ಗುಂಟೆ ಹೇಳ್ತಾರೆ. ಕುತ್ಕೊಂಡ್ರೆ ಒಂದು 5,000 ರಿಂದ 10,000 ಹೆಚ್ಚು ಕಮ್ಮಿ ಆಗುತ್ತೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ನಿಮಗೆ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳಲ್ಲೆಲ್ಲ ಇದೊಂದು ಮತ್ತು ಇದು ಬಿಟ್ಟರೆ ಕಬ್ಬು ಬಿಟ್ಟರೆ ಮಿಕ್ಕಿದೆಲ್ಲ ತೆಂಗಿನ ತೋಟಗಳು ನೋಡಿ. ಆ ಕಡೆ ಎಲ್ಲ ಫುಲ್ ತೆಂಗಿನ ತೋಟಗಳು. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋಂಥ ಜಾಗ ಇದು. ಜಾಗ ಮಾತ್ರ ತುಂಬಾನೇ ಬಾಕ್ಸ್ ಶೇಪಲ್ಲಿ ಸ್ಕ್ವೇರ್ ಆಗಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಇದು ಸ್ಕ್ವೇರ್ ಆಗಿದೆ ನೋಡಿ. ಫುಲ್ಲು ಅದು ಏನಿದೆ ಹಂಗೆ ಅದೇ ಥರ ಸ್ಕ್ವೇರ್ ಆಗಿದೆ ಈ ಜಾಗ. ಮತ್ತೆ ನಿಮಗೆ ಒಂದು 30 ತೆಂಗಿನ ಮರ ಬರುತ್ತೆ. ನನಗೆ ಗೊತ್ತಿರಲಿಲ್ಲ, ಅವ್ರು ಇವಾಗ ಹೇಳಿದ್ರು ನೋಡಿ. ಈ ತೆಂಗಿನ ಮರ ಏನಿದೆ ಈ ಫುಲ್ಲು ಇಲ್ಲಿಂದ ಹಿಡಿದು ನಿಮ್ಗೆ ಅಲ್ಲಿವರೆಗೂ ಈ ತೆಂಗಿನ ಮರಗಳೆಲ್ಲ ಅವ್ರಿಗೆ ಸೇರುತ್ತೆ. ಅದು ರೋಡ್ಗೆ ಬಿಟ್ಕೊಂಡಿದ್ದಾರೆ 20 ಅಡಿಗೆ ನೋಡಿ. ಇವೆಲ್ಲ ತೆಂಗಿನ ಮರಗಳು ಕೂಡ ಇದಕ್ಕೆ ಸೇರುತ್ತೆ. ಇಲ್ಲಿಂದ ನಿಮಗೆ ಒಂದು 30 ತೆಂಗಿನ ಮರ ಬರುತ್ತೆ ಟೋಟಲ್.